ಸದ್ಯ ಆ ದರಿದ್ರ ಮಗು ಮನೆ ಬಿಟ್ಟು ಆಚೆ ಹೋಗ್ತಾ ಇದೆ. ಆ ಪೀಡನ ಹೇಗಪ್ಪ ಮನೆಯಿಂದ ಆಚೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವ್ರ ದೊಡ್ಡವನು, ಅದರ ಅಪ್ಪ ಅಮ್ಮ ಮಗುನ ಹುಡ್ಕೊಂಡು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ತಲೆ ಕೆಡಿಸ್ಕೊಳ್ಳೋದು ತಪ್ಪು. ಆ ಮಗುನ ಪೀಡೆ ದರಿದ್ರ ಅಂತ ಯಾಕೆ ಬೈತೀಯಾ? ಆ ಮಗು ಏನು ತಪ್ಪು ಮಾಡಿದೆ? ಇನ್ನೇನೋ ಮಾಡಬೇಕಿತ್ತು. ಒಡವೆ ಆಸ್ತಿಗೋಸ್ಕರ ಯಾವುದೋ ದರಿದ್ರ ಮಗುನ ಕರ್ಕೊಂಡು ಬಂದರೆ ಅದನ್ನು ಕೂರಿಸಿ ಆರತಿ ಎತ್ತಬೇಕಾಗಿತ್ತಾ? ಆ ಮಾಲ್ತಿ ರಾಗಿಣಿ ಇಬ್ಬರು ಇನ್ನೇನು ಆಸ್ತಿ ಒಡವೆ ಸಿಕ್ಕೇ ಬಿಡ್ತು ಅಂತ ಹಿರಿ ಹಿಗ್ತಾ ಇದ್ರು. ಆ ರಾಗಿಣಿ ನೋಡು, ಊಸರು ಒಳ್ಳಿ ಥರ ಬಣ್ಣ ಬದಲಾಯಿಸ್ಬಿಟ್ಲು. ದೇವ್ರ ದೊಡ್ಡವನು ಕಣ, ಅವ್ರ ದುರಾಸೆಗೆ ತಕ್ಕ ಶಾಸ್ತಿನೇ ಮಾಡ್ದ. ಆ ಮಗುಗೆ ಅಪ್ಪ ಅಮ್ಮ ಸಿಕ್ಕಿರೋದು ಖುಷಿನೇ, ಆದರೆ ಮನೆ ಬಿಟ್ಟು ಹೋಗ್ತಿದೆಯಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ. ಯಾಕಮ್ಮ ಬೇಜಾರಾಗಬೇಕು? ಅದೇನು ಇಲ್ಲೇ ಇತ್ತಾ? ನೆನ್ನೆ ಮೊನ್ನೆ ಬಂದಿರೋ ಮಗು ಅದು. ಅದಕ್ಕೆ ಯಾಕೆ ಇಷ್ಟೊಂದು ವೈಭವ? ನಾಳೆ ನಿನಗೆ ಒಂದು ಮಗು ಆದರೆ ಆ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಮಗು ಈ ಮನೆಗೆ ಹಿರಿ ಮಗು ಅನ್ಸ್ಕೊಳತ್ತೆ. ನಮ್ಮ ಮಗು ಲೆಕ್ಕಕ್ಕಿಲ್ಲದೆ ಇರೋಗಾಗುತ್ತೆ. ಇದೆಲ್ಲ ಬೇಕಾ? ನೀನೇನು ಹೇಳು ಭಾಮಿನಿ, ಆ ಯಶೋದ ಗೋಳಾಡಿದ್ದು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಕಣೆ. ಸಾಕು ಬಾಯ್ ಮುಚ್ಚ್ರಿ. ಅದನ್ನು ಹೆತ್ತೋಳು ಗೋಳಾಡ್ತಿದ್ಲಲ್ಲ, ಅದು ಕಣ್ಣಿಗೆ ಬೀಳಿಲ್ವಾ ನಿಮಗೆ? ಅದೇನು ಯಶೋದ ಮೇಲೆ ಅಷ್ಟೊಂದು ಅನ್ಕಪ್ಪ? ಆ ಮಗು ಈ ಮನೆಗೆ ಬಂದು 2-3 ದಿನ ಆಗಿಲ್ಲ. ಆಗಲೇ ಆ ಮಗು ಮೇಲೆ ಈ ಮನೇಲಿರೋರ್ಗೆಲ್ಲರಿಗೂ ಅದೇನು ಪ್ರೀತಿ, ಅದೇನು ಅನುಕಂಪ. ಎಲ್ಲ ಆ ಮಗುನ ಮುದ್ದಾಡೋರೆ. ಇನ್ನು ಆ ಮಗು ಈ ಮನೇಲೇ ಇದ್ದರೆ ಅದ್ರ ವೈಭವ ಮುಂದೆ ನಾವೆಲ್ಲ ಕಾಲು ಕಸ ಆಗ್ಬಿಡ್ತೀವಿ. ಹೋಗ್ಲಿ ಬಿಡಮ್ಮ, ಆ ಮಗು ನಾಳೆ ಹೊರಟೋಗುತ್ತಲ್ಲ, ನಿನ್ನ ಮನಸ್ಸನ್ನು ಯಾಕೆ ಹಾಳು ಮಾಡ್ಕೊಡ್ತೀಯಾ? ಅದನ್ನು ಇವತ್ತೇ ಕರ್ಕೊಂಡು ಹೋಗಬೇಕಾಗಿತ್ತು. ಅದ್ರ ಅಪ್ಪ ಅಮ್ಮ ತಪ್ಪು ಮಾಡಿಬಿಟ್ರು. ನಾಳೆ ಇವ್ರು ಇನ್ನೇನು ಕಿತಾಪತಿ ತೆಗಿತಾರೋ ಏನೋ. ಅದಕ್ಕೆ ಹಬ್ಬ ಬೇರೆ ಕೇಡು. ನಾನು ಹೋಗಿ ಯಾವ ಹಬ್ಬದ ಅಡುಗೆನೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ. ಯಾವ ಕಿತಾಪತಿನೂ ತೆಗಿಯಲ್ಲ ಅತ್ತೆ. ಅಕ್ಕ ಮಗುಗೊಂದು ಹಬ್ಬದೂಟ ಹಾಕಿ ಕಳ್ಸೋಣ ಅಂತ ಉಳಿಸ್ಕೊಂಡಿದ್ದಾರೆ. ನಾವು ಯಾರೂ ಅದಕ್ಕೆ ಅಡ್ಡಿ ಮಾಡೋದು ಬೇಡ. ಪ್ಲೀಸ್ ನೀವು ಸುಮ್ಮನಿದ್ಬಿಡಿ. ಹೌದಮ್ಮ, ನೀನು ಈ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗಬೇಡ. ಅದಕ್ಕೆ ಆ ಮಗುನ ತನ್ನ ಮಗು ಅಂತ ಒಪ್ಕೊಂಡಿದ್ರು. ಅವ್ರನ್ನ ಬಿಟ್ಟು ಹೋಗ್ತಿರೋದು ಅವ್ರ ಮನ್ಸಿಗೂ ಆಘಾತ ಆಗಿರುತ್ತೆ. ನೀನು ಮತ್ತೆ ಹೋಗಿ ಅವ್ರ ಮನಸ್ಸನ್ನು ನೋವಿಸ್ಬೇಡ. ಅವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳಿ ಬಿಡು. ಆಹಾ, ಇವರಿಬ್ಬರು ಆ ಮಗು ತಮ್ಮ ಮಗು ಅನ್ನೋ ಥರ ಆಡ್ತವೆ. ಕಣ್ ಮಕ್ಕಳ ಮೇಲೆ ಆಸೆ ಪಡೋದನ್ನ ಬಿಟ್ಟು ತಮಗೂ ಒಂದು ಮಗು ಆಗಲಿ ಅಂತ ಯೋಚನೆ ಮಾಡಲ್ಲ. ಏನು ಹುಚ್ಚು ಹುಡುಗರ ಏನೋ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್